ಸೊ ಮೂರನೆಯ ಪ್ರಶ್ನೆ ಬಂದ್ಬಿಟ್ಟು 8ರಿಂದ 10 8 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ನಿಮಗೆ. 8 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಇದರಲ್ಲಿ 27ನೇ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ವಿವರಿಸಿ. ಏಪ್ರಿಲ್ 2017, 2021, 2020 ಮತ್ತು 2022ರಲ್ಲಿ ಕೇಳಿರುವಂತ ಪ್ರಶ್ನೆ. ಅಥವಾ ಮಂದಗಾಮಿಗಳು ಎಂದರೆ ಯಾರು, ಅವರ ಹೋರಾಟದ ವಿಧವನ್ನು ವಿವರಿಸಿ. ಎಂ.ಜಿ. ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಭಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ ಇವರು ಪ್ರಮುಖ ಮಂದಗಾಮಿ ನಾಯಕರಾಗಿದ್ದಂಥವರು. ಈ ಮಂದಗಾಮಿಗಳು ಪ್ರಾರ್ಥನೆ ಮತ್ತು ಬೇಡಿಕೆಗಳ ಮೂಲಕ ಸರ್ಕಾರಕ್ಕೆ ತಮ್ಮ ಬೇಡಿಕೆಗಳನ್ನ ಇಡುತ್ತಿದ್ದರು. ಇವರಿಗೆ ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ತುಂಬಾ ನಂಬಿಕೆಯನ್ನ ಇಟ್ಟಿದ್ದಂಥವ್ರು. ಜನರಿಗೆ ರಾಜಕೀಯ ಶಿಕ್ಷಣ ಕೊಡುವಂತಹ ಪ್ರಯತ್ನವನ್ನ ಮಂದಗಾಮಿಗಳು ಮಾಡ್ತಾರೆ. ಓಕೆನಾ? ಸೊ ಇವರ ಬೇಡಿಕೆ ಏನಾಗಿತ್ತು ಅಂತಂದ್ರೆ, ದೇಶದ ಕೈಗಾರಿಕೆಗಳ ಅಭಿವೃದ್ಧಿ, ಸೈನಿಕ ವೆಚ್ಚವನ್ನು ಕಡಿಮೆ ಮಾಡುವುದು, ಉತ್ತಮ ಶಿಕ್ಷಣವನ್ನ ಕೊಡುವುದು, ಇವು ಇವರ ಪ್ರಮುಖ ಬೇಡಿಕೆಗಳಾಗಿದ್ದವು. ಬ್ರಿಟಿಷ್ ಆಳ್ವಿಕೆಯ ದುಷ್ಪರಿಣಾಮಗಳನ್ನ ಇವರು ಅವಲೋಕಿಸಲು ಪ್ರಾರಂಭ ಮಾಡ್ತಾರೆ. ಅದೇ ರೀತಿಯಾಗಿ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಸೋರಿಕೆ ಆಗುತ್ತಿರುವುದನ್ನ ವಿವರಿಸಿದರು. ಯಾವ ರೀತಿ ಅಂತಂದ್ರೆ, ಭಾರತದಲ್ಲಿ ಆಮದು ಹೆಚ್ಚಾಗಿ ರಫ್ತು ಕಡಿಮೆ ಆಗಿದ್ದರಿಂದ ಭಾರತದ ಸಂಪತ್ತು ಬ್ರಿಟಿಷ್ ಸರ್ಕಾರಕ್ಕೆ ಅಥವಾ ಬ್ರಿಟನ್ಗೆ ಸೋರಿಕೆಯಾಗಿ ಹೋಗ್ತಾ ಇತ್ತು. ಸೊ ಇದು ಅದೇ ರೀತಿ ಭಾರತದಲ್ಲಿ ಬ್ರಿಟಿಷರ ಅಧಿಕಾರಿಗಳಿಗೆ ನೀಡುತ್ತಿದ್ದ ವೇತನ, ನಿವೃತ್ತಿ ವೇತನ ಮತ್ತು ಆಡಳಿತಾತ್ಮಕ ವೆಚ್ಚಗಳನ್ನು ಭಾರತವೇ ಭರಿಸಬೇಕಾಗಿದ್ದರಿಂದ ಭಾರತದ ಒಂದು ಸಂಪತ್ತು ಬ್ರಿಟನ್ಗೆ ಸೋರಿಕೆಯಾಗುತ್ತಿತ್ತು. ಸೊ ಇದನ್ನವರು ದೃಷ್ಟಾಂತದ ಸಮೇತ, ಅಂಕಿಅಂಶಗಳ ಸಮೇತ ವಿವರಿಸಲು ಪ್ರಯತ್ನವನ್ನ ಪಟ್ಟರು. ಇದನ್ನ ಡ್ರೇನ್ ಥಿಯರಿ ಅಥವಾ ಸಂಪತ್ತಿನ ಸೋರುವಿಕೆ ಸಿದ್ಧಾಂತ ಎಂದು ಕರೆದರು.